ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಮ್ಮ ರಬಕವಿಯ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ಶುರು ಮಾಡಿವು. ನಮ್ಮ ರಬಕವಿಯವರನ್ನು ನಮ್ಮ ಸುತ್ತಮುತ್ತಲು ಇರ್ತಾರೆ, ನಮಗೆ ಗೊತ್ತಿರೋದಿಲ್ಲ ಅವ್ರ ಸಾಧನೆ ಏನು ಮಾಡ್ಯಾರ ಅನ್ನೋದು ಗೊತ್ತಿರೋದಿಲ್ಲ. ಅಂಥ ವಿಶೇಷ ಸಾಧಕರನ್ನು ಸಂದರ್ಶಿಸಿ ಅವರನ್ನೆಲ್ಲ ತಮಗೆ ಪರಿಚಯಿಸುವಂಥ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಮ್ಮ ರಬಕವಿಯವರೇ ಆದಂಥ ರೊಟ್ಟಿ ಚಲನಚಿತ್ರ, ಆಮೇಲೆ ಚುರುಮುರಿಯ ಅನ್ನುವಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಅವುಗಳಿಗೆ ಪ್ರಶಸ್ತಿಯನ್ನು ಪಡೆದವರು ಶ್ರೀಮತಿ ಸುಪ್ರಿಯಾ ನಿಪ್ಪಾಣಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರದ ಖ್ಯಾತ ವೈದ್ಯರು ಮತ್ತು ಹೋರಾಟಗಾರರಾದಂಥ ಡಾಕ್ಟರ್ ರವಿ ಜಮಖಂಡಿ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ನಾವು ಸುಪ್ರಿಯಾ ನಿಪ್ಪಾಣಿ ಅವರನ್ನು ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮಾಡಕತ್ತೀವಿ. ನಮಸ್ಕಾರ ಸುಪ್ರಿಯಾ ನಿಪ್ಪಾಣಿ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಸ್ವಾಗತ. ನೀವು ರಬಕವಿಯವರು ಅನ್ನೋದು ನಮಗೆಲ್ಲ ಭಾಳ ಹೆಮ್ಮೆಯ ವಿಷಯ. ನಿಮ್ಮ ಸಾಧನೆಯನ್ನು ಕೇಳಿದೆವು ನಾವು. ಕೇಳೇನ ಇವತ್ತಿನ ದಿವಸ ನಮ್ಮ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನ ಮಾಡಿವು. ದಯವಿಟ್ಟು ನೀವು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರಿ. ಚಿತ್ರರಂಗ ಯಾವ ರೀತಿ ಯಾಕೆ ಆಯ್ಕೊಂಡ್ರಿ, ಹೆಂಗೆ ಪ್ರವೇಶ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗಾಗಿ ಹೇಳ್ಕೊಡ್ಬೇಕಂತ ಕೇಳ್ಕೊತೀನಿ. ನನ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನನ್ನ ಶರಣಾರ್ಥಿಗಳು. ನಾನು ನಿಮ್ಮ ಸಿನಿಮಾ ನಿರ್ದೇಶಕಿ ಸುಪ್ರಿಯಾ ನಿಪ್ಪಾಣಿ. ಅದರಂತೆ ನೀವು ಭಾಳ ವಂಡರ್ಫುಲ್ಲಾಗಿ ಭಾಳಷ್ಟು ಇಷ್ಟಪಟ್ಟಂತಹ ರೊಟ್ಟಿ ಚಿತ್ರ, ಆ ರೊಟ್ಟಿ ಚಿತ್ರದ ಕಲಾವಿದೆ ಮತ್ತು ನಿರ್ಮಾಪಕಿ ಮತ್ತು ನಿರ್ದೇಶಕಿ ಇವತ್ತು ನಾನು ನನ್ನ ನೆಲದ ರಬಕವಿಯ ವಾಜಂತ್ರಿ ಸರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ನೊಬ್ಬರ ಶ್ರೇಷ್ಠ ವ್ಯಕ್ತಿಗಳ ಜೊತೆಗೆ ನಾನಿವತ್ತು ಕೂತು ಮಾತಾಗೋಣ. ಮೊದಲನೇದಾಗಿ ಸರ್, ನೀವು ಹೇಳಿದ ಹಾಗೆ ನಿರ್ದೇಶನ ವಿಭಾಗವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ರಬಕವಿಯ ನಮ್ಮೂರು ರಬಕವಿನಲ್ಲೇ ಕವಿ ಅನ್ನೋದೊಂದಿದೆ. ನಾನು ಕವಿಯತ್ರಿಯಾಗಿ ಸಾಹಿತ್ಯದ ಓದಾಗಿ ಅದರ ಪ್ರಮುಖವಾದ ಅಂಗದಲ್ಲಿ ಬಂದವಳು. ಹಾಗಾಗಿ ವಿಶೇಷವಾದಂತಹ ಕೆಲಸವನ್ನು ಮಾಡೋದು, ಆಮೇಲೆ ಕ್ರಿಯೇಟಿವಿಟಿ ಹೆಚ್ಚಾಗಿ ನನ್ನಲ್ಲಿ ಇರೋದಕ್ಕೆ ನನಗೆ ಈ ಕ್ಷೇತ್ರ ತುಂಬ ಪ್ರಾಮಿಸಿಂಗ್ ಆಗಿ ಅನ್ನಿಸ್ತು. ಯಾಕಂದರೆ ಸಿನಿಮಾದಲ್ಲಿ ಬಣ್ಣ ಇದೆ ಸರ್, ಬಣ್ಣದಿಂದಲೇ ಸಿನಿಮಾ ವಿಜುವಲ್ ಆಗಿ ಹೋಗುತ್ತೆ. ಅದರಂತೆ ನಮ್ಮ ಊರು ಬಣ್ಣದ ಊರು. ನಮ್ಮ ಊರು ನನಗೆಲ್ಲವನ್ನ ಕಲಿಸಿದೆ. ಹಾಗಾಗಿ ಆ ಕಲಿಕೆ ಮತ್ತು ಆ ವೇದಿಕೆ ಏನಿತ್ತಲ್ಲ, ನನಗೆ ಸಿನಿಮಾ ಕ್ಷೇತ್ರಕ್ಕೆ ತೊಗೊಂಡು ಹೋಗಲಿಕ್ಕೆ ಅವಕಾಶ ಆಯಿತು ಅಂತ ನಂಗೆ ಅನಿಸುತ್ತೆ ಸರ್. ಹಾಗಾಗಿ ನಾನು ಸಿನಿಮಾ ರಂಗ ಬಹಳಷ್ಟು ಉತ್ತಮವಾದ ರಂಗ, ನಮ್ಮಂತಹ ಕಲಾವಿದರಿಗೆ, ಕ್ರಿಯೇಟರ್ಸ್ಗೆ ಒಂದು ಒಳ್ಳೆಯ ವೇದಿಕೆ. ಹಾಗಾಗಿ ನಾನು ಆ ಮನೋರಂಜನಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ ಸರ್. ಸರ್, ಯಾವುದೇ ರಂಗವನ್ನು ಹಾಗೆ ನಾನು ಡಿಸ್ಕ್ರೈಬ್ ಮಾಡ್ತಾ ಹೋದರೆ ಭಾಳಷ್ಟು ಕಾರಣಗಳು ಸಿಗಬಹುದೇನೋ. ಅದರಂತೆ ನೀವು ರಬಕವಿ ಅನ್ನುವಂಥ ಕವಿಯ ಹೆಸರನ್ನು ಹೇಳೋದಕ್ಕೆ, ಮೂಲತಃ ನಾನೊಬ್ಬಳು ಕವಿ. ನನಗೆ ಕವಿ ಆಗಲಿಕ್ಕೆ ಏನು ಪ್ರೇರಣೆ ಆಯಿತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಯಾಕಂದರೆ ನಮ್ಮ ಈಶ್ವರ್ ಸನ್ಕಲ್ ಅವರು ಸರ್, ಯಾಕಂದರೆ ಅವರು ಜಗವೆಲ್ಲ ಅಳುತ್ತಿರಲಿ ಜಗದಳು ನನಗಿರಲಿ ಎಂದು ಹೇಳಿದಾಗ ಸರ್, ನನಗದು ಭಾಳ, ನಾನು 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗೇನೋ ನನಗದು ಲೈನನ್ನು ನಂಗೆ ಓದ್ಲಿಕ್ಕೆ ಸಿಕ್ಕಾಗ ನಾನು ಇವತ್ತು ಕೂಡ ಅದನ್ನು ಡಿಕೋಡ್ ಮಾಡೋಕ್ಕಾಗಿಲ್ಲ. ನಾನದು ಇವತ್ತು ನನಗೆ ಅದೊಂದು ಪ್ರಶ್ನೆಯಾಗೇ ಇದೆ, ಹೇಗೆ ಸರ್ ಸಾಧ್ಯ ಆಗುತ್ತೆ ಇದು? ಈ ಲೈನನ್ನು ಹೇಳಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಜಗ ಎಲ್ಲ ಹೇಗೆ ನಕ್ಕೋತಿರ್ಬೇಕು, ಹೆಂಗೆ ನನಗೆಲ್ಲ ಅವರ ನೋವುಗಳು ನನ್ನಲ್ಲೇ ಇರಲಿ ಅನ್ನುವಂಥ ಸಿದ್ಧಾಂತವನ್ನು ಹೇಗೆ ಕವಿ ಅದನ್ನು ನಿರೂಪಿಸಿದ ಅನ್ನೋದನ್ನು ನಾನು ಅದರ ಯೋಚನೆಯಲ್ಲೇ ನಾನು ಎಷ್ಟು ವರ್ಷ ಕಳೆದಿದ್ದೀನಿ. ಇವತ್ತು ನನಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ, ಇದು ಹೇಗೆ ಸಾಧ್ಯ ಆಯಿತು. ಇಂತಹ ಶ್ರೇಷ್ಠ ವ್ಯಕ್ತಿಗಳ ಮುಂದೆ ನಾನು ಬಹಳಷ್ಟು ಸಣ್ಣವಳಾಗ್ತೀನಿ ಸರ್. ನಾನು ಏನೂ ಅಲ್ಲ. ಹಾಗಾಗಿ ನಾನು ಅವೆಲ್ಲರೂ ಕೂಡ ನನಗೆ ಪ್ರೇರಣೆ ಮತ್ತು ಎಲ್ಲರ ಸಾಧನೆಗಳು ನನಗೆ ಆಶೀರ್ವಾದ ಆಗಿ ಸಿಕ್ತು ಸರ್. ನನಗೆ ಹೆಚ್ಚಾಗಿ ರಬಕವಿ ಆಚೆಗೆ ನಾನು ಊರನ್ನೇ ನೋಡಿರಲಿಲ್ಲ. ನಾನು ಯಾವ ಬೆಂಗಳೂರು ನೋಡಿರಲಿಲ್ಲ, ಎಲ್ಲವೂ ನೋಡಿರಲಿಲ್ಲ ಸರ್. ನನ್ನ ಊರಿಗೆ ನನಗೆ ಮುಂಬೈ ಕರ್ಕೊಂಡು ಹೋಗಿದ್ದರು ನಮ್ಮ ಔಷಿ ನನಗೆ ಆಫ್ಟರ್ ಮೈ PUC. ಸೊ ಆವಾಗ ಆ ಮುಂಬೈ ಜಗತ್ತೇ ಸಿನಿಮಾ ಜಗತ್ತು ಸರ್. ಆ ಜಗತ್ತು ಅಲ್ಲಿ ಹೋದ ನಂತರದಲ್ಲಿ ಅಲ್ಲಿಯ ಆ್ಯಕ್ಟಿವಿಟಿಗಳು, ಅದು ಕ್ರಿಯೇಟಿವ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಸಿಗುವಂಥದ್ದು, ಅದು ನನಗೆ ಹೆಚ್ಚಿನ ಆಕರ್ಷಣೆಯನ್ನು ಮಾಡಿತು ಮೊದಲಿಗೆ. ಇದು ಏನಿದೆಯಲ್ಲ, ನಾನೇನು ನೋಡ್ತಾ ಇದ್ದೆ ಸರ್, ನಾವು TV ನಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ರಬಕವಿನಲ್ಲಿ ಇದ್ದಾಗ ಏನು ನೋಡ್ತಾ ಇದ್ವಿ, ಸಣ್ಣ ಸಣ್ಣ ವೇದಿಕೆಗಳಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಬಟ್ ಅದು ನನ್ನ ಎದುರೇ ನಡೀತಾ ಇರೋದನ್ನು ನಾನು ಕಂಡಾಗ ನನಗದು ಎಷ್ಟು ಪ್ರಭಾವ ಬೀರ್ತು ಅಂದರೆ ಇವತ್ತು ನಾನು ಇಲ್ಲಿದ್ದೀನಿ ಸರ್ ಅಷ್ಟೇ. ನೀವು ಉತ್ತಮ ನಟರು ಸಹಿತ ಹೌದು. ಈ ನಟನೆ ಮತ್ತು ನಿರ್ದೇಶನ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಿ? ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಿ, ನಟ ಮತ್ತು ನಿರ್ದೇಶನ? ಸರ್, ನಾನು ಹೆಚ್ಚಾಗಿ ನಿರ್ದೇಶನಕ್ಕೆ ನನ್ನ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೀನಿ. ಐ ವಾಂಟ್ ಟು ಬಿ ಎ ಗುಡ್ ಡೈರೆಕ್ಟರ್. ಆಮೇಲೆ ನನಗೆ ಮೊದಲಿಂದನೂ ನಾನು ರಬಕವಿ ಬಿಟ್ಟು ಬೆಂಗಳೂರಿಗೆ ಹೋಗಿ 8 ವರ್ಷ ನಾನು ಸತತವಾಗಿ ಸ್ಟ್ರಗಲ್ ಮಾಡಿ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿ ಇವತ್ತೊಂದು ಪ್ರಮುಖ ನಿರ್ದೇಶಕಿಯಾಗಿ ಬೆಳೆದು ನಿಲ್ಲಲಿಕ್ಕೆ
ಸೊ ನಿರ್ದೇಶನ ವಿಭಾಗದ ಇಂಟ್ರೆಸ್ಟೇ ನನಗೆ ಹೆಚ್ಚಾಗಿ ಕಾಡಿದ್ದು. ಇವತ್ತು ಕೂಡ ನಾನು ಐ ಆಮ್ ಗುಡ್ ಟು ಗೋ ವಿತ್ ಆ್ಯಸ್ ಎ ಡೈರೆಕ್ಟರ್. ಆಮೇಲೆ ಒಂದು ನನಗೆ ಬಹುದೊಡ್ಡ ಕನಸಿದೆ ಸರ್, ಭಾರತೀಯ ಚಿತ್ರ ಆಗಬೇಕು, ನನ್ನದೊಂದು ಭಾರತೀಯ ಸಿನಿಮಾ ಆಗಿ ಬರಬೇಕು ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅದೇ ನಿಟ್ಟಿನ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಅದರ ಆಚೆಗೆ ಕಲಾವಿದೆಯಾಗಿ ಬರುವುದು ಅಂತಂದರೆ ಏನೇ ಸರ್, ಕಲಾವಿದೆ ನಾನು ಹೇಗಾಗಿದ್ದೀನಿ ಅಂದರೆ ನಿಮಗೆ ವಂಡರ್ಫುಲ್ ಅನಿಸ್ಬೇಕಂದ್ರೆ ನಾನು ಅನಿವಾರ್ಯ ಕಲಾವಿದೆ ಸರ್, ಆಪ್ಷನಲ್ ಕಲಾವಿದೆಯಾಗಿ. ಯಾಕಂದರೆ ನಾನು ರೊಟ್ಟಿ ಚಿತ್ರದಲ್ಲಿ ನೀವು ನನ್ನ ಪಾತ್ರವನ್ನು ನೋಡಿದ್ದೀರಾ, ಆದರೆ ಆ ಪಾತ್ರವನ್ನು ಮಾಡುವ ಆ ವಯಸ್ಸಿನ ಕಲಾವಿದರು, ಆ ಇನ್ ಡೆಪ್ತ್ ಆಗಿರೋವಂಥವರು ನನಗೆ ಯಾರೂ ಸಿಗಲಿಲ್ಲ. ಸುತ್ತಮುತ್ತಲು ಕಲಾವಿದರ ಕೊರತೆ ಇದೆ ಸರ್ ನಮ್ಮಲ್ಲಿ, ಅವರು ಸಿಗಲಿಲ್ಲ. ಮಹಿಳಾ ಕಲಾವಿದರದು ಸ್ಪೆಷಲಾಗಿ ಹೇಳೋಕೆ ಬಂದಿದ್ದು ನಾನು, ಸಿಗಲಿಲ್ಲ ಸರ್. 35 ವರ್ಷದ್ದು ಅವರಿಗೆ ರೊಟ್ಟಿ ಮಾಡೋಕ್ಕೆ ಬರಬೇಕು, ಆ ಬಡತನ ಥರ ಕಾಣಿಸ್ಬೇಕು ಅವಳು ಆ ಬ್ಲೆಂಡಲ್ಲಿ. ನಾನು ಬೆಂಗಳೂರಿನ ಯಾರೇ ಮತ್ತು ಉತ್ತರ ಕರ್ನಾಟಕದ ಭಾಷೆಗೆ ಗ್ರಿಪ್ ಇರಬೇಕು, ಇವು ಇವೆಲ್ಲ ಅಂಶಗಳು ಆ ಪಾತ್ರಕ್ಕೆ ನನಗೆ ಯಾರು ಬೆಂಗಳೂರಿಂದ ನಂಗೆ ಸುಮಾರು ಕಲಾವಿದರು ಗೊತ್ತಿದ್ದರು. ಅವ್ರು ಬಂದಾಗ ಆ ಬ್ಲೆಂಡ್, ಆ ಪ್ರಾಮಿಸಿಂಗ್ ವರ್ಕ್ ಆಗಲ್ಲ ಅನ್ನಿಸ್ತು ಒಂದ್ರಿ. ಎರಡನೇದು ಬಜೆಟ್ ಪ್ರಾಬ್ಲಮ್ ಇತ್ತು ನನಗೆ. ಅವರಿಗೆ ಸಂಭಾವನೆ ಕೊಡೋದಾಗತ್ತೆ ರೀ, ಅಷ್ಟು ಹೆಚ್ಚಿನ ಸಂಭಾವನೆ, ಅವ್ರ ಟ್ರಾವೆಲ್ಲು, ಅದ್ರ ಅಲ್ಲದೆ ಅವ್ರು ಇಲ್ಲಿ ಇದ್ದಾಗ ಅವರಿಗೆ ಹಾಸ್ಪಿಟಾಲಿಟಿ ನೋಡ್ಕೋಬೇಕು. ಸೊ ಇವೆಲ್ಲರ ಮಧ್ಯದಲ್ಲಿ ಎಲ್ಲಾದರೂ ನನಗೆ ಅದು ಹೆಚ್ಚಿನ ನನಗೆ ಹಣ ಖರ್ಚಾಗೋದು ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಆ ಪಾತ್ರವನ್ನು ನಾನು ನಿಭಾಯಿಸಿದೆ ಅಷ್ಟೇ. ಬಟ್ ನಾನು ಏನು ಅಂಥ ವಿಶೇಷವಾದಂಥದ್ದಲ್ಲಿ ಪಾತ್ರವಾಗಿ, ಯಾಕಂತಂದರೆ ಸರ್ ನಾನು ಕಲ್ತಿದ್ದೀನಿ ಸರ್, ಕಲಾ ಅಂದರೆ ಕಲಾವಿದೆಯನ್ನು ಕಲಾವಿದನ ಪಾತ್ರಗಳು ಹೇಗೆ ಅನುಭವಿಸಬೇಕು, 9 ವರ್ಗಗಳಲ್ಲಿ ಅವನು ಹೇಗೆ ಅವನ ಅಭಿನಯವನ್ನು ಹೇಳಬೇಕಾಗತ್ತೆ, ಅದನ್ನು ಕಲ್ತಿದ್ದೀನಿ ಸರ್. ಅದಾದಮೇಲೆ ಪ್ರೊಫೆಷ್ನಲಿ ನಾನು ಸಿನಿಮಾ ನಿರ್ದೇಶಕಿ ಆಗಲಿಕ್ಕೆ ಐ ಡಿಡ್ ಅ ಡಿಪ್ಲೊಮಾ ಇನ್ ಡೈರೆಕ್ಷನ್ ಫ್ರಮ್ ದ ಡೆಲ್ಲಿ. ನಾನು ಡೆಲ್ಲಿಯಿಂದ ಅದನ್ನು ಕೋರ್ಸ್ಗಳನ್ನು ಮುಗಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸಿನಿಮಾದಲ್ಲಿ ಸರ್ ಯಾವ್ಯಾವ 4 ಪಿಲ್ಲರ್ಗಳು ಮುಖ್ಯವಾಗಿ ಬರ್ತವೆ. ಏನು 4 ಪಿಲ್ಲರ್ಗಳಂದು ಒಬ್ಬ ಕಲಾವಿದ ಸರ್. ಹಾಗಾಗಿ ನಾನು ಕಲೆಯ ಬಗ್ಗೆ, ನಾನು ಅದ್ರ ಬಗ್ಗೆ ಕಲಾವಿದನ ಗುಣಗಳೇನಿರ್ತವೆ, ಅವನ ಆ್ಯಕ್ಟಿಂಗ್ ಕೋರ್ಸ್ಗಳನ್ನು ಕೂಡ ನಾನು ಮಾಡಿಕೊಂಡೆ ಸರ್. ಅದರ ನಂತರದಲ್ಲಿ ಬರುವುದು ನಿರ್ದೇಶನ, ಡೈರೆಕ್ಟ್ರು. ಅದ್ರ ನಂತರದಲ್ಲಿ ಬರುವುದು ಕ್ಯಾಮ್ರಾ. ನಾವು ಏನೇ ಹೇಳಿದರೂ ಕೂಡ ಅದು ವಿಜುವಲ್ ಮೀಡಿಯಾ ಸರ್, ನಾವು ಕ್ಯಾಮ್ರಾ ಮೂಲಕ ಹೇಳಬೇಕಾಗತ್ತೆ. ಸೊ ದ್ಯಾಟ್ ಕ್ಯಾಮ್ರಾ ಏನು ಹೇಳುತ್ತೆ, ವಾಟ್ ಟೆಲ್ ದ ಲೆನ್ಸ್ ಥ್ರೂ ನಾವು ಕಥೆಯನ್ನು ಹೇಳೋದಕ್ಕೆ. ಸೊ ಆ ಲೆನ್ಸ್ ಕೂಡ ಅದು ಕ್ಯಾಮ್ರಾ ಕೂಡ ನಾನು ಕಲ್ತ್ಕೊಂಡೆ. ಕ್ಯಾಮ್ರಾ ಕಲಿಕೆಯನ್ನು ಕೂಡ ಪ್ರೊಫೆಷ್ನಲ್ ಆಗಿ ಮುಗಿಸ್ಕೊಂಡೆ. ಅದ ನಂತರದಲ್ಲಿ ಬರೋದು ಸರ್ ಮೇಜರ್ ವಾಸ್ ದ ರೈಟಿಂಗ್. ಬರವಣಿಗೆ, ಸಿನಿಮಾಗೆ ಬರವಣಿಗೆ ಹೆಂಗ್ರಿ, ಸಿನಿಮಾಗೆ ಬರೆಯೋದು ಹೆಂಗೆ, ಕತೆ, ಚಿತ್ರಕಥೆ, ಅದು ಹೇಗೆ ಸಂಭಾಷಣೆ ಬರೆಯೋದು, ದಟ್ ಸ್ಕ್ರೀನ್ ಪ್ಲೇ ಟ್ರೈನಿಂಗ್ ಇರುತ್ತೆ, ರೈಟಿಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ. ಅದರದ್ದು ವರ್ಕ್ಶಾಪ್ಗಳನ್ನು ಕೂಡ ನಾನು ಪ್ರೊಫೆಷ್ನಲ್ ಆಗಿ ಮುಗಿಸ್ಕೊಂಡು ಅದ ನಂತರದಲ್ಲಿ ನಾನು ಮಾಡಿದ ಚಿತ್ರ ಚುರುಮುರಿಯ ಸರ್. ಈ ಸಿನಿಮಾ ರಂಗಕ್ಕೆ ಬೇಕಾಗುವಂಥ ಎಲ್ಲ ಆಯಾಮಗಳನ್ನು ನೀವು ಬಲ್ಲರಿ, ಅಂದರೆ ಎಲ್ಲದರ ಬಗ್ಗೆನೂ ಹಾಂ ಸರ್ ಈ ಕಲಿತ್ಕೊಂಡೆ. ಈ ಕತೆ ಬರೆಯೋದಾಗಲಿ, ಸಂಭಾಷಣೆ ಬರೆಯೋದಾಗಲಿ, ನಿರ್ದೇಶನ ಆಗಲಿ, ಕ್ಯಾಮ್ರಾ ಫೇಸ್ ಮಾಡೋದಾಗಲಿ, ನಟನೆ, ಅಂದ್ರೆ ಪ್ರತಿಯೊಂದರೊಳಗೂ ನೀವು ಹಾಂ ಸರ್ ಪ್ರತಿಯೊಂದನ್ನು ಕಲ್ತ್ಕೊಂಡೆ. ಅಂದಾಗನ ಒಂದು ಪರಿಪೂರ್ಣ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ, ಈ ಚಿತ್ರರಂಗದೊಳಗೆ ಗುರುತಿಸ್ಕೊಳಕ್ಕೆ ಸಾಧ್ಯ. ಮೇಡಮ್, ಇದು ನೀವು ನಿರ್ದೇಶಕಿ ಆಗಿ ಯಾವುದೋ ಒಂದು ಚಿತ್ರ ಮಾಡಬೇಕಾದ್ರೆ ಪ್ರತಿ ಚಿತ್ರದ ಆಯ್ಕೆ ಬೇರೆ ಬೇರೆ ಇರ್ತದೆ, ಅಥವಾ ನಿಮ್ಮಲ್ಲಿ ಮೂಲದಲ್ಲಿ ಒಂದು ಯಾರಿಗಾದ್ರೂ ಒಂದು ಇಂಟೆಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಅವರು ತಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಿರ್ತಾರೆ. ಪ್ರತಿಯೊಂದು ಅವ್ರ ಮೂವೀಸ್ ನೋಡಿದರೆ ಅವರ ಏರಿಯಾದ್ದು ಅದು ಹಂಗೆ ಬಿಂಬಿಸ್ತಾರಲ್ಲ, ಹಂಗೆ ನೀವಾದರೂ ಒಂದು ಏನಾದರೂ ಇದು ಇಟ್ಕೊಂಡಿದ್ದೀರಾ ಅಂತ ಹೇಳಿ? ಹಾಂ ಸರ್, ನಿರ್ದೇಶನ ಮಾಡ್ತೀರಾ? ಹಾಂ ಸರ್, ದಟ್ ವೆರಿ ಗುಡ್ ಕ್ವಶನ್ ಸರ್. ಹೆಂಗಂದ್ರೆ ಮ್ಯಾಜಿಕ್ ಆಫ್ ದ ಸಿನಿಮಾ ಒಂದೈತ್ರಿ. ಅದ್ರ ನೆಕ್ಸ್ಟ್ ಏನಂತಂದರೆ ಸಿನಿಮಾದಲ್ಲಿ ಜಾನರ್ಗಳಿದಾವ್ರೆ. ಹಾರರ್ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಈ ಥರದ್ದು ವರ್ಗಗಳಿದ್ದಾವೆ. ಆಯಾ ಡಿಪಾರ್ಟ್ಮೆಂಟಲ್ಲಿ ಆದದ ಸಿನಿಮಾಗಳ ನಿರ್ದೇಶಕರು ಭಾಗವಹಿಸ್ತಾರೆ. ಇವಾಗ ನಾವು ಸೂರಿ ಸರ್ ನೋಡಿದರೆ ಯಾವಾಗಲೂ ಕ್ರೈಮನ್ನು ಒಂದು ಬೇರೆ ರೀತಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ದಟ್ ವಾಸ್ ದ ಡೈರೆಕ್ಟರ್ ಸಿನಾರಿಯೋ ಇರುತ್ತೆ. ಇನ್ನೊಂದು ನಮ್ಮ ಯೋಗರಾಜ್ ಭಟ್ರ್ ಸರ್ ನೋಡಿದಾಗ, ಭಟ್ರ್ ಸರ್ ಯಾವಾಗಲೂ ಲವ್ ಸ್ಟೋರಿ, ಮುಂಗಾರು ಮಳೆ ಥರ ಎಲ್ಲವೂ ಇದು ಜಾಯಿಂಟ್ ಲವ್ ಸ್ಟೋರಿಗಳನ್ನು ಅವ್ರದ್ದೇ ಹಂತದಲ್ಲಿ ಬೇರೆ ಟೈಪಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಅವ್ರದ್ದು ಒಂದು ಸ್ಟೈಲ್ ಆಫ್ ನರೇಷನ್ ಇದೆ. ನೀವು ಹೇಳ್ದಂಗೆ ರಿಷಬ್ ಶೆಟ್ಟಿ ಅವರು ಅವ್ರದ್ದು ಅಲ್ಲಿಯ ಕಲೆಯನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಅನ್ನೋಕ್ಕಿಂತ ಇವೆಲ್ಲ ಹೇಗೆ ಬಂದಿದ್ದು ಅಂದರೆ ಸರ್, ಈಗ ಇನ್ಮೇಲೆ ಅವರು ಅದೇ ಕಲೆಯನ್ನು ಹೇಳಬೇಕು. ಮೂಲ ಏನಾಗಿರುತ್ತೆ ನಾವು ಹಿಡ್ಕೊಂಡು ಹೋಗಬೇಕು. ಮೂಲದಲ್ಲಿ ಸರ್ ಮೊದಲಿಗೆ ಏನು ಮಾಡಬೇಕಂದ್ರೆ, ಹೊಸ ನಿರ್ದೇಶಕರು ಬಂದಾಗ ಅಥವಾ ನಾವು ಕಲಿಕೆಯಲ್ಲಿದ್ದಾಗ ನಮಗೆ ಪರಿಪೂರ್ಣವಾಗಿ ಯಾವುದ್ರ ಬಗ್ಗೆ ಗೊತ್ತಿದೆ,
ಪರಿಪೂರ್ಣವಾಗಿ ಯಾವುದ್ರ ಹಿಡಿತ ನಮ್ಮ ಹತ್ರ ಇದೆ ಅದನ್ನು ನಾವು ಮೊದಲು ಪ್ರಯೋಗವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಅವರಿಗೆ ಕರಾವಳಿ ಪ್ರದೇಶದ್ದು ಆ ಭಾಗದ ಹಿಡಿತ, ಆ ಭಾಗದ ಅವ್ರಿಗೆ ದೈವದ ಬಗ್ಗೆ ಆಗಿರ್ಬೋದು, ಆ ಭಾಗದ ಕಲ್ಚರ್ಡ್ ಆಗಿರ್ಬೋದು, ಅವೆಲ್ಲವನ್ನು ಅವ್ರಿಗೆ ಗೊತ್ತಿರೋದಕ್ಕೆ ಮೊದಲು ಪ್ರಯತ್ನವನ್ನು ಅವರು ಅಲ್ಲಿದೆ ಮಾಡಿದರು. ಅದನ್ನು ಜಗತ್ತಿಗೆ ಅವ್ರಿಗೆ ವಂಡ್ರ ಅನಿಸಿದ್ದನ್ನು ಜಗತ್ತಿಗೆ ಅವರು ತೋರಿಸೋ ಪ್ರಯತ್ನ ಮಾಡಿದರು. ದ ಸೇಮ್ ವೇ ಸರ್, ನಾನು ಉತ್ತರ ಕರ್ನಾಟಕದವ್ರಿ. ಸೊ ನನ್ನ ಜವಾರಿ ಹುಡುಗಿ ಆಗಿರೋದಕ್ಕೆ ಆ ಜವಾರಿ ಭಾಷೆ ನನ್ನಲ್ಲಿ ಬೈ ಬ್ಲಡ್ ಅದು ಇರೋದಕ್ಕೆ ಸೊ ಮೊದಲಿಗೆ ನಾನೇನು ಮಾಡೋಣ, ಎಲ್ಲವನ್ನ ಆದಮೇಲೂ ಕೂಡ ನನ್ನ ನೆಲದ ಕಥೆಯನ್ನು ಗಟ್ಟಿಯಾಗಿದ್ದಾವೆ ಅವುಗಳನ್ನು ನಾವು ಮೊದಲು ಹೇಳೋಣ. ಅದ್ರ ನಂತರದಲ್ಲಿ ಸರ್ ಹೊಸ ಕಥೆಗಳಿಗೆ ನಾವು ಪ್ರಯೋಗಗಳನ್ನು ಮಾಡಬಹುದು. ಆಮೇಲೆ ನನಗೆ ಭಾಳಷ್ಟು ಖುಷಿ ಐತ್ರಿ ಸರ್, ನಾನು ಬೇರೆ ಎಲ್ಲೂ ನೋಡ್ದಂಗೆ ನನ್ನೆಲ್ಲ ಸಿನಿಮಾಗಳನ್ನು ನೋಡಿದಾಗೂ ಕೂಡ ಸರ್ ಇಲ್ಲಿ ನೆಲದ ಸಾಹಿತಿಗಳು ಇದ್ದಾರಲ್ಲ, ಇಲ್ಲಿ ಕಲೆ ಇದೆಯಲ್ಲ, ಇಲ್ಲಿ ಕಲ್ಚರ್ ಇದೆಯಲ್ಲ, ಇಲ್ಲಿ ಲೊಕೇಶನ್ಸ್ ಇದಾವಲ್ಲ ಸರ್, ದಟ್ ಈಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಭಾಳಷ್ಟು ಸಂಪತ್ಭರಿತವಾದಂಥದ್ದು ಮತ್ತು ಭಾಳಷ್ಟು ಉಪಯುಕ್ತವಾಗಲಿಕ್ಕಿರುವಂತಹ ರೆಡಿ ಟು ಈಟ್ ಇರುವಂಥದ್ದು ನಮ್ಮ ಉತ್ತರ ಕರ್ನಾಟಕ. ಆಮೇಲೆ 90% ಆಡಿಯನ್ಸ್ ಆಲ್ಸೋ ಯಾವುದೇ ದೊಡ್ಡ ಕಮರ್ಷಿಯಲ್ ಸಿನಿಮಾ ಗೆಲ್ಲಬೇಕು ಅಂದರೆ ಸರ್ ಬಾಕ್ಸ್ ಆಫೀಸ್ ಅಂತೀವಲ್ರಿ ಸರ್, ಅದು ಮೊದಲು ನಮ್ಗೆ ಹುಬ್ಳಿಯಿಂದನೇ ಕಲೆಕ್ಷನಿಂದನೇ ಶುರು ಆಗುತ್ತೆ. ದಟ್ ರೆಕಾರ್ಡ್ ಇದೆ ಸರ್. ಸಿನಿಮಾ ಮಾಡೋರು ಮಾತ್ರ ಬೆಂಗಳೂರವ್ರ ಹೀರೋಗಳು, ಕಲೆಕ್ಷನ್ ಮಾಡ್ಕೊಡೋದು ನೋಡುಗರು ನಮ್ಮ ಉತ್ತರ ಕರ್ನಾಟಕದವರು ಅನ್ನೋದು ಒಂದು ಎಷ್ಟು ಖುಷಿಯ ಸಂಗತಿ ನನಗೆ. ಹಾಗಾಗಿ ಅದು ಒಂದು ಸರ್, ಹೀಗಾಗಿ ನಾನು ನನ್ನ ನೆಲದ ಕಥೆಗಳನ್ನೇ ಹೇಳಬೇಕು. ಯಾಕಂದರೆ ಇಲ್ಲಿ ಗಟ್ಟಿ ಸಾಹಿತ್ಯ ಇದೆ ಸರ್, ಭಾಳ ದೊಡ್ಡ ಮಟ್ಟದ ಕಥೆಗಳಿದ್ದಾವೆ, ಮಾಡಿ ಹೋಗಿರೋ ಕವಿಗಳಿದ್ದಾರೆ. ಇದರಿಂದ ಆಚೆ ನನಗೆ ಯಾರೂ ಕಂಡಿಲ್ಲ ಸರ್. ಆಮೇಲೆ ನನಗೆ ಭಾಷಾ ಓದು ಸಮಸ್ಯೆ ಆಗುತ್ತೆ. ದಟ್ ಕರಾವಳಿ ಭಾಷೆ ಬೇರೆ ಇರ್ತದೆ ಸರ್. ಹಾಗಾಗಿ ನನಗೆ ಇಲ್ಲಿ ಭಾಷೆ ಸರಳ ಅನ್ನಿಸ್ತ್ರಿ. ಸರಳನ್ನೇ ಮೊದಲು ಸರಿಯಾಗಿ ಮಾಡೋನು, ನಂತರದಲ್ಲಿ ಮುಂದಿನ ವಿಚಾರವನ್ನು ಮಾಡೋಣ ಅಂತ